ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಮಮತಾ ಅಂತ. ನಾನು ವೃತ್ತಿಯಲ್ಲಿ ಒಬ್ಬ ಶಿಕ್ಷಕಿಯಾಗಿ ಕೆಲಸ ಮಾಡ್ತಾಯಿದ್ದೀನಿ. ಇದು ಯೂಟ್ಯೂಬ್ ಚಾನಲಲ್ಲಿ ಇದು ನನ್ನ ಫಸ್ಟ್ ವಿಡಿಯೋ. ಆ್ಯಂಡ್ ನಾನು ಕೂಡ ವೃತ್ತಿಯಲ್ಲಿ ಶಿಕ್ಷಕಿ ಆಗಿರ್ಬೋದು, ಬಟ್ ಯೂಟ್ಯೂಬ್ ಜರ್ನಿಯಲ್ಲಿ ನಾನೊಬ್ಬ ಸ್ಟೂಡೆಂಟ್. ಸೊ ನಾನಿವತ್ತು ನಿಮಗೆ ಒಂದು ಇಂಪಾರ್ಟೆಂಟ್ ವಿಷಯದ ಬಗ್ಗೆ ಮಾತಾಡಬೇಕು ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ. ನನ್ನ ಫಸ್ಟ್ ವಿಡಿಯೋ ಆಗಿರೋದ್ರಿಂದ ಇದರಲ್ಲಿ ಏನಾದರೂ ತಪ್ಪಿದರೆ ದಯವಿಟ್ಟು ಕ್ಷಮೆ ಇರಲಿ, ಅಥವಾ ಏನಾದರೂ ಕರೆಕ್ಷನ್ ನಾನು ಇನ್ನೂ ಮಾಡ್ಕೋಬೇಕು ಅನ್ನೋ ಆಗಿದ್ದರೆ ದಯವಿಟ್ಟು ತಿಳಿಸಿ, ನಾ ಆ ಕರೆಕ್ಷನನ್ನು ನಾನು ಮಾಡ್ಕೋತೀನಿ. ಯಾವುದು ಫಸ್ಟ್ ವಿಡಿಯೋ ನೋಡಿ, ಯೂಟ್ಯೂಬ್ ಅನ್ನೋದು ಈಗ ಏನಾಗಿದೆ ಅಂದರೆ ದೊಡ್ಡ ಬಿಸ್ನೆಸ್. ಮೀನ್ಸ್ ನಿಮಗೆ ಟ್ಯಾಲೆಂಟ್ ಇದೆ ಅಂದರೆ ಯೂಟ್ಯೂಬ್ ಅನ್ನೋದು ತುಂಬ ಒಳ್ಳೆಯ ಪ್ಲ್ಯಾಟ್ಫಾರ್ಮ್. ನೀವು ಇದರಲ್ಲಿ ಚಾನಲನ್ನು ಕ್ರಿಯೇಟ್ ಮಾಡ್ಬೋದು, ಒಳ್ಳೊಳ್ಳೆ ಕಂಟೆಂಟನ್ನು ಹಾಕ್ಬೋದು, ನಿಮ್ಮ ಟ್ಯಾಲೆಂಟನ್ನು ಎಕ್ಸ್ಪ್ಲೋರ್ ಮಾಡ್ಬೋದು, ಹಾಗೆ ದುಡ್ಡು ಕೂಡ ಮಾಡ್ಬೋದು. ಬಟ್ ಏನಾಗುತ್ತೆ, ನಾವು ಯೂಟ್ಯೂಬ್ ಚಾನಲನ್ನು ಸ್ಟಾರ್ಟ್ ಮಾಡಿದ ತಕ್ಷಣ ಸುಮಾರು ಜನಗಳನ್ನ ನೋಡ್ತಿರ್ತೀವಿ. ನನ್ನ ಚಾನಲ್ ಮಾನಿಟೈಸ್ ಆಯಿತು, ನನಗೆ ಅಮೌಂಟ್ ಬರೋಕ್ಕೆ ಸ್ಟಾರ್ಟ್ ಆಗಿದೆ, ಇಷ್ಟು ವ್ಯೂಸ್ ಬರ್ತಾಯಿದೆ ಅಂತ ಹೇಳಿ. ಸೊ ನೀವು ಅವ್ರಿಗೆ ಬರ್ತಾಯಿದೆ, ಅವ್ರಿಗೆ ದುಡ್ಡು ಬರ್ತಾಯಿದೆ ಅನ್ನೋ ಭರದಲ್ಲಿ ನೀವು ಇವತ್ತು ಯೂಟ್ಯೂಬ್ ಚಾನಲ್ ಮಾಡಿದ್ದೀನಿ ಅಂದರೆ ನಾಳೆನೇ ಸಕ್ಸಸ್ ಆಗಬೇಕು, ಅಥವಾ ನಾನು ತುಂಬ ಲ್ಯಾಕ್ಸ್ ಟುಗೆದರ್, ಮಿಲಿಯನ್ಸ್ ಟುಗೆದರ್ ನಾನು ವ್ಯೂಸ್ನ ತೊಗೋಬೇಕು ಅನ್ನೋ ಭರದಲ್ಲಿ ಕೆಲವೊಂದು ತಪ್ಪುಗಳನ್ನು ಮಾಡಬಾರ್ದು. ಆ್ಯಕ್ಚುಲಿ ನನ್ನ ಎಕ್ಸ್ಪೀರಿಯನ್ಸ್ ಅಂತ ಅಂದ್ಕೊಳ್ಳಿ. ಯೂಟ್ಯೂಬ್ ಪ್ಲ್ಯಾಟ್ಫಾರ್ಮ್ ಅನ್ನೋದು ನಮ್ಮ ಟ್ಯಾಲೆಂಟ್ಗೋಸ್ಕರ, ನಮ್ಮ ಓನ್ ಟ್ಯಾಲೆಂಟನ್ನು ಇಲ್ಲಿ ಎಕ್ಸ್ಪ್ಲೋರ್ ಮಾಡಬೇಕೇ ಹೊರತು ನಾವು ಕಾಪಿ ಪೇಸ್ಟ್ ಮಾಡೋಕ್ಕೆ ಹೋಗಬಾರ್ದು. ಏನಾಗುತ್ತೆ ಅಂದರೆ, ನೀವು ಆ ಜರ್ನಿನಲ್ಲಿ ತುಂಬ ಜನ ಏನು ಮಾಡ್ತಾರೆ, ನಾನು ಯೂಟ್ಯೂಬ್ ಜರ್ನಿನಲ್ಲಿ ಜಲ್ದಿ ಸಕ್ಸಸ್ ಕಾಣಬೇಕು ಅಂಥೇಳಿ ತಲೆಯಲ್ಲಿ ಇಟ್ಕೊಂಡು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ತಾರೆ. ಸೊ ಇದರಿಂದ ಏನಾಗ್ತಿದೆ ಅಂದರೆ, ಕೆಲವರಿಗೆ ಬೇರೆ ವ್ಯಕ್ತಿಗಳು ಇದನ್ನೇ ಅಡ್ವಾಂಟೇಜ್ ಆಗಿ ತೊಗೊಂಡು ಏನು ಮಾಡ್ತಿದ್ದಾರೆ, ದೊಡ್ಡ ಸ್ಕ್ಯಾಮ್ ಇದು. ಬನ್ನಿ ನಿಮಗೆ ಕಾಟನ್ ವೀಡಿಯೋಸ್ ಮಾಡೋದು ಹೇಳ್ಕೊಡ್ಬೇಕಾ, ಹಾಗಿದ್ರೆ ಇಷ್ಟು ಅಮೌಂಟ್ ಪೇ ಮಾಡಿ ನಾವು ನಿಮಗೆ ವೀಡಿಯೋಸ್ ಮಾಡೋದು ಹೇಳ್ಕೊಡ್ತೀವಿ ಅಂತ ಹೇಳ್ತಾರೆ. ಸೊ ನಾನೇನು ಮಾಡಿದೆ, ಇದೇ ಥರ ನಾನೊಂದು $399 ಪೇ ಮಾಡಿ, ಸೊ ನನ್ನ ಎಕ್ಸ್ಪೆಕ್ಟೇಷನ್ ಏನಿತ್ತು, ಸೊ ಹಾಗಿದ್ರೆ ನಾನು ಅವ್ರಿಗೆ ದುಡ್ಡು ಕೊಡೋದ್ರಿಂದ ಅವ್ರು ನನಗೆ ಏನಾದರೂ ಹೊಸದಾಗಿ ಹೇಳ್ಕೊಡ್ತಾರೆ ಅಂತ. ಏನಿಲ್ಲ ಫ್ರೆಂಡ್ಸ್, ದಯವಿಟ್ಟು ನೀವು ನಿಮ್ಮ ಟ್ಯಾಲೆಂಟನ್ನು ಎಕ್ಸ್ಪ್ಲೋರ್ ಮಾಡಿ. ಯೂಟ್ಯೂಬ್ ಅನ್ನೋದು ಇರೋದು ಇಲ್ಲಿ ನಿಮ್ಮ ಟ್ಯಾಲೆಂಟನ್ನು ಎಕ್ಸ್ಪ್ಲೋರ್ ಮಾಡಲಿಕ್ಕೆ ಹೊರತು AI ವೀಡಿಯೋಸ್ ಮಾಡ್ತೀರಾ. ತುಂಬ ಒಳ್ಳೆ ಯೂಟ್ಯೂಬರ್ಸ್ ಇದ್ದಾರೆ, ನಮ್ಮಲ್ಲೇ ಇದ್ದಾರೆ. ಸೊ ಯೂಟ್ಯೂಬರ್ಸ್ ಇದ್ದಾರೆ, ಅವರನ್ನು ನೋಡಿ, ಅವರ ವೀಡಿಯೋಸನ್ನು ನೋಡಿ, ಅವರಿಂದ ನೀವು ಹೇಗೆ AI ವೀಡಿಯೋಸ್ ಮಾಡಬೇಕು, ಹೇಗೆ ಥಂಬ್ನೇಲ್ ಕ್ರಿಯೇಟ್ ಮಾಡಬೇಕು, ಹೇಗೆ ಲೋಗೋ ಕ್ರಿಯೇಟ್ ಮಾಡಬೇಕು, ಹೇಗೆ ವೀಡಿಯೋಸ್ ಅಪ್ಲೋಡನ್ನು ಮಾಡಬೇಕು ಅನ್ನೋದನ್ನು ನೀವು ಕಲಿತು ನೀವು ಮಾಡಿ. ಸೊ ಇದೇನಾಗಿದೆ, ವರ್ಕ್ಶಾಪ್ ಅಂತ ಇರುತ್ತೆ. ಸೊ ಏನು ಮಾಡಬೇಕು, ಒಂದು $399 $299 ಕೊಟ್ಟು ನೀವು ಜಾಯ್ನ್ ಆಗಿ ಅಂತ ಹೇಳ್ತಾರೆ. ಏನಾಗುತ್ತೆ, ನಮ್ಮದೇ ಸ್ವಲ್ಪ ಆಸೆ ಇರುತ್ತಲ್ಲ, ಎಲ್ಲರಿಗೂ ಆಸೆ ಇರುತ್ತೆ ಯೂಟ್ಯೂಬ್ ಜರ್ನಿನಲ್ಲಿ ಸಕ್ಸಸ್ ಆಗಬೇಕು ಅಂತ. ನಾವೇನು ಮಾಡ್ತೀವಿ, $399 ಕೊಟ್ಟು ಜಾಯ್ನ್ ಆಗಿಬಿಡ್ತೀವಿ. ಆಮೇಲೆ ಏನಾಗುತ್ತೆ ಗೊತ್ತಾ, ಆಮೇಲೆ ಆಗೋದೇ ಬೇರೆ. $399 ಕೊಟ್ಟು ಜಾಯ್ನ್ ಆದಮೇಲೆ ಅವ್ರು ಕಳಿಸೋ ವೀಡಿಯೋಸು 4-5 ಇಯರ್ಸ್ ಆಲ್ರೆಡಿ ಪೋಸ್ಟ್ ಮಾಡಿರ್ತಾರೆ. 4-5 ಇಯರ್ಸ್ ಬ್ಯಾಕ್ ಅವರು ಪೋಸ್ಟ್ ಮಾಡಿರ್ತಾರೆ, ಎಲ್ಲ ವೀಕ್ಷಕರು ನೋಡಿರ್ತಾರೆ. ಸೊ ಅಂಥ ವೀಡಿಯೋಸನ್ನ ಕಳಿಸ್ತಾರೆ. ಸೊ ನಮಗೆ ಇಷ್ಟ ಆಗುತ್ತೆ ಆ ಥರ ವೀಡಿಯೋಸನ್ನ ಪೋಸ್ಟ್ ಮಾಡಲಿಕ್ಕೆ? ಖಂಡಿತ ಇಷ್ಟ ಆಗೋದಿಲ್ಲ. ಹಾಗಾಗಿ ಯೂಟ್ಯೂಬ್ ಚಾನಲನ್ನು ನೀವು ಸ್ಟಾರ್ಟ್ ಮಾಡಿದ್ದೀರಾ ಅಂದರೆ ನಿಮ್ಮ ಟ್ಯಾಲೆಂಟ್, ನೀವು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ತಿದ್ದೀರಾ ಅಂದಮೇಲೆ ನಿಮಗೊಂದು ಟ್ಯಾಲೆಂಟ್ ಇರುತ್ತೆ. ಅದನ್ನೇ ತೊಗೊಂಡು ಅದನ್ನೇ ಒಂದು ಮೇನ್ ಕಾನ್ಸೆಪ್ಟಾಗಿ ಇಟ್ಕೊಂಡು ಯೂಟ್ಯೂಬ್ ಮಾಡಿ. ನೋಡಿ, ನಾನು ಸ್ಟಾರ್ಟ್ ಮಾಡಿದ್ದೀನಿ, 1 ಮಂತ್ ಆಯಿತು. ಸ್ವಲ್ಪ ಶಾರ್ಟ್ಸು ಅಥವಾ AI ವೀಡಿಯೋಸು ಅಷ್ಟು ಕ್ಲಾರಿಟಿ ಇಲ್ಲ. ಬಟ್ ಡೋಂಟ್ ವರಿ, ಟೈಮ್ ತೊಗೊಳ್ಳಿ, ಕಲೀರಿ. ಆದರೆ ಮೋಸ ಹೋಗ್ಬೇಡ್ರಿ. ನೀವು ಈ ವರ್ಕ್ಶಾಪ್ ಅದು ಇದು ಅಂತ ಹೇಳಿ ನೀವು ಜಾಯ್ನ್ ಆದಮೇಲೆ ಏನಾಗುತ್ತೆ, ಬನ್ನಿ ಬೇಸಿಕ್ ಒಂದು $399 ಕೊಡಿ, $499 ಕೊಡಿ ಅಂತೇಳಿ ಸೇರಿಸ್ಕೊಂಡ್ಬಿಡ್ತಾರೆ. ನಾನು ಎಲ್ಲ ಫೇಕ್ ಅಂತ ಹೇಳಲ್ಲ, ಬಟ್ ಎಲ್ಲದೂ ರಿಯಲ್ ಕೂಡ ಅಲ್ಲ. ಮೋಸ ಹೋಗೋದಕ್ಕಿಂತ ಮುಂಚೆ 100 ಸಲ ಯೋಚನೆ ಮಾಡಿ. ಏನು ಮಾಡ್ತಾರೆ, $399 ಕೊಟ್ಟು ಜಾಯ್ನ್ ಆಗ್ತೀವಿ. ಅದಾದಮೇಲೆ ಏನು ಮಾಡ್ತಾರೆ, ಇದು ಇಂಟರ್ಮೀಡಿಯೇಟ್ ಅಷ್ಟೇ. ಸೊ ನಿಮಗೆ ಅಡ್ವಾನ್ಸ್ಡ್ ಲೆವೆಲಲ್ಲಿ ನಾವು ಹೇಳ್ಕೊಡ್ತೀವಿ ಅಂದರೆ ಇಂಟರ್ಮೀಡಿಯೇಟ್ ಕ್ಲಾಸಿಗೆ ಒಂದಿಷ್ಟು ಅಮೌಂಟ್, ಅದು ಇಷ್ಟು ಅಂದರೆ ಜಾಸ್ತಿನೇ ಇರುತ್ತೆ. ಯೂಸ್ ಇಲ್ಲ, ಟು ಬಿ ಫ್ರ್ಯಾಂಕ್, ಅದು ಯೂಸ್ ಇಲ್ಲ. ಯಾಕಂದರೆ ನಾನು ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ. ಆಮೇಲೆ ಇಂಟರ್ಮೀಡಿಯೇಟ್ ಜಾಯ್ನ್ ಆಗ್ತಾರೆ, ಸ್ವಲ್ಪ ಅಮೌಂಟ್ ಕೊಟ್ಟು ಆಮೇಲೆ ಇದೇನೂ ಅಲ್ಲ, ಅಡ್ವಾನ್ಸ್ಡ್ ನಾಲೆಜ್ ಬೇಕಾ ನಿಮಗೆ, ಹಾಗಿದ್ರೆ ಇನ್ನು ಇಷ್ಟು ಅಮೌಂಟ್ ಪೇ ಮಾಡಿರಿ ಅಂತೇಳಿ ಪೇ ಮಾಡಿಸ್ಕೋತಾರೆ. ಆದರೆ ಅವರು ಕೊನೆಗೆ ಏನು ಮಾಡ್ತಾರೆ, ಅದೇ ಯೂಟ್ಯೂಬಲ್ಲೇ ಯೂಟ್ಯೂಬರ್ಸ್ ಮಾಡಿರೋ ವೀಡಿಯೋಸ್ ಲಿಂಕ್ಗಳನ್ನೇ ನಿಮಗೆ ಕಳಿಸಿ ಅದನ್ನು ನೀವು ನೋಡ್ಕೊಂಡು ಕಲೀರಿ ಅಂತ ಹೇಳ್ತಾರೆ. ನಾವು ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ಕಲಿಯೋದು ಒಂದೇ. ಸೊ ಅಷ್ಟು ಟ್ಯಾಲೆಂಟ್ ನಮಗಿರಬೇಕಾದ್ರೆ ನಾವು ಅಷ್ಟು ದುಡ್ಡನ್ನು ಅವ್ರಿಗೆ ಕೊಟ್ಟು ನಾವೇ ಕಲಿಬೇಕು ಅಲ್ವಾ? ಸೊ ನಾನೇನು ಹೇಳ್ತೀನಿ, ನಿಮಗೆ ಒಂದು ರಿಕ್ವೆಸ್ಟ್, ಸಕ್ಸಸ್ ಜರ್ನಿ ಅನ್ನೋದು ಅಷ್ಟು ಸುಲಭ ಅಲ್ಲ. ಇಟ್ ಟೇಕ್ಸ್ ಟೈಮ್, ಅದಕ್ಕೆ ಟೈಮ್ ತೊಗೊಳುತ್ತೆ. ನೀವು ಸಕ್ಸಸ್ ಆಗಬೇಕು ಅಂದರೆ ನಿಮ್ಮ ಟ್ಯಾಲೆಂಟನ್ನು ಎಕ್ಸ್ಪ್ಲೋರ್ ಮಾಡಿ. ನಿಮಗೇನು ಗೊತ್ತಿದೆ, ಅಡುಗೆ ಮಾಡೋಕ್ಕೆ ಬರುತ್ತಾ, ಅಥವಾ ನೀವು ಒಂದು ಸೈನ್ಸ್ ಸಬ್ಜೆಕ್ಟಲ್ಲಿ ಟ್ಯಾಲೆಂಟ್ ಇದೆನಾ, ಅಥವಾ ಮ್ಯಾಥ್ಸ್ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತೀರಾ, ಅಥವಾ ಗ್ರಾಮರ್ ಚೆನ್ನಾಗಿ ಗೊತ್ತಿದೆನಾ, ಏನೋ ಒಂದು. ಬಟ್ ಅವಸರ ಬೇಡ. ಎಲ್ಲರೂ ಮಾನಿಟೈಸೇಷನ್ ಆಗಿದೆ ಅಂತ ವೀಡಿಯೋಸ್ ಹಾಕ್ತಾರಲ್ಲ, ಅದನ್ನು ನಾವು ಇನ್ಸ್ಪಿರೇಷನಾಗಿ ತೊಗೊಳ್ಳೋಣ. ಬಟ್ ಅವ್ರದ್ದಾಗಿದೆ, ನಮ್ಮ ಚಾನಲ್ ಇನ್ನೂ ಆಗಿಲ್ಲ ಅನ್ನೋ ಭರದಲ್ಲಿ ನೀವು ದುಡ್ಡನ್ನು ಕಳ್ಕೊಬೇಡಿ. ಆ್ಯಂಡ್ ಫಸ್ಟು ಇಂಪಾರ್ಟೆಂಟ್ ಮ್ಯಾಟ್ರ್ ಏನಂದರೆ, ಯೂಟ್ಯೂಬಲ್ಲಿ ನಮ್ಮದು ಟ್ಯಾಲೆಂಟ್ ವರ್ಕ್ ಆಗುತ್ತೆ. ನೀವು ನಿಮ್ಮ ಟ್ಯಾಲೆಂಟನ್ನು ಎಕ್ಸ್ಪ್ಲೋರ್ ಮಾಡೋಕ್ಕೆ ದಿ ಬೆಸ್ಟ್ ಪ್ಲ್ಯಾಟ್ಫಾರ್ಮ್ ಯೂಟ್ಯೂಬ್. ಸೊ ಆ ಒಂದು ಅವಸರದಲ್ಲಿ ನೀವು ದುಡ್ಡು ಕೊಟ್ಟು ಮೋಸ ಹೋಗಬೇಡಿ, ಓಕೆ? ಆ್ಯಂಡ್ ನಿಮಗೆ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡ್ತೀರಾ ಅಂದರೆ ಫಸ್ಟ್ ಟೈಮ್ ತೊಗೊಳ್ಳಿ. ನಾನೊಬ್ಬ ಶಿಕ್ಷಕಿಯಾಗಿ ನಾನೇನು ಹೇಳ್ತೀನಿ, ಇವ್ರು ಯಾವಾಗಲೂ ಬರೀ ನೋಟ್ಸ್ ಬಗ್ಗೆ ಮಾತಾಡ್ತಾ ಅಂತ ಅನ್ಕೋಬೇಡಿ.
ಒಂದು ನೋಟ್ಸ್ ಮಾಡ್ಕೊಳ್ಳಿ. ಫಸ್ಟ್ ಡೇ ಏನು ಮಾಡಿ, ಯೂಟ್ಯೂಬ್ ಚಾನಲನ್ನು ಕ್ರಿಯೇಟ್ ಮಾಡೋದನ್ನು ನಿಮಗೆ ಸ್ವಲ್ಪ ಕನ್ಫ್ಯೂಷನ್ಸ್ ಆದರೆ ನೋಟಲ್ಲಿ ಬರ್ಕೊಳ್ಳಿ. ಒಂದಲ್ಲ 2-3 ವೀಡಿಯೋಸನ್ನು ನೋಡಿ. ಒಳ್ಳೊಳ್ಳೆ ಯೂಟ್ಯೂಬರ್ಸ್ ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಆ್ಯಂಡ್ ನೆಕ್ಸ್ಟ್ ಥಂಬ್ನೇಲ್ ಕಲೀರಿ, ಆಮೇಲೆ ಲೋಗೋ ಹಾಕೋದು ಹೇಗೆ ಅಂತ ಕಲೀರಿ. 1 by 1 ವೀಡಿಯೋ ಅಪ್ಲೋಡ್ ಮಾಡೋದು ಹೇಗೆ, ಶಾರ್ಟ್ಸನ್ನು ಮಾಡೋದು ಹೇಗೆ ಅಂತ 1 by 1 ನೀವು ಕಲಿತಾ ಹೋಗಿ ನಿಮ್ಮ ಟ್ಯಾಲೆಂಟನ್ನು ನೀವು ಎಕ್ಸ್ಪ್ಲೋರ್ ಮಾಡಿ. ಅದು ಬಿಟ್ಟು ನೀವೇನಾದರೂ ಅಲ್ಲಿ ಕಾರ್ಟೂನ್ ವೀಡಿಯೋಸ್ ಹೇಳ್ಕೊಡ್ತಾರೆ, ಅಲ್ಲಿ ಹೋಗ್ತೀವಿ, ಇಲ್ಲಿ ಜಾಯ್ನ್ ಆಗ್ತೀವಿ ಅಂತ ಹೇಳಿ ಹೋದರೆ ಖಂಡಿತ ಹಾಗಂತ ಎಲ್ಲ ವರ್ಕ್ಶಾಪ್ಸು ಫೇಕ್ ಅಂತ ನಾನು ಹೇಳಲ್ಲ, ಬಟ್ ಆಲ್ಮೋಸ್ಟ್ ಫೇಕ್. ನಾವು ಸೇರ್ಕೋತೀವಿ, ಬಟ್ ಅವರು ಹಳೆ ವೀಡಿಯೋಸ್ ಕಳಿಸ್ತಾರೆ, ನಮಗೆ ಮನಸ್ಸಾಗಲ್ಲ. ನೋಡಿರಿ, ನಮ್ಮ ಹತ್ರ ಒಂದು ಟ್ಯಾಲೆಂಟ್ ಇದೆ ಅಂತಲೇ ನಾವು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿರ್ತೀವಿ. ಅಂಥದ್ರಲ್ಲಿ ಅವ್ರ ವೀಡಿಯೋಸ್ ನಮಗೆ ಹೆಲ್ಪ್ ಆಗುತ್ತಾ? 4-5 ವರ್ಷ 5-6 ವರ್ಷದ ಹಿಂದ್ಗಡೆ ಪೋಸ್ಟ್ ಮಾಡಿ ಜನ ನೋಡಿ ನಕ್ಕು ಖುಷಿ ಪಟ್ಟಿರೋ ವೀಡಿಯೋಸ್ಗಳನ್ನೇ ನಮಗೆ ಹಾಕ್ತಾರೆ ಅಂದರೆ ಅದರಿಂದ ಏನು ಯೂಸ್ ಇಲ್ಲ. ನಿಮಗೆ ಟ್ಯಾಲೆಂಟ್ ಇದೆನಾ, AI ವೀಡಿಯೋಸ್ ಮಾಡೋದನ್ನು ಕೂಡ ಯೂಟ್ಯೂಬಲ್ಲಿ ತುಂಬ ವೀಡಿಯೋಸ್ ಇದೆ. ಸೊ ನೋಡಿ, ನೀವು ಹೊಸದಾಗಿ ಏನಾದರೂ ಕಾನ್ಸೆಪ್ಟನ್ನ ತೊಗೊಳ್ಳಿ, ಕ್ರಿಯೇಟ್ ಮಾಡಿ, ನೀವು ಅದನ್ನು ಅಪ್ಲೋಡ್ ಮಾಡಿ. ಸ್ವಲ್ಪ ಟೈಮ್ ತೊಗೊಳುತ್ತೆ. ಇವತ್ತು ನೋಡಿ, ನಾನು ಎಷ್ಟೊಂದು ವೀಡಿಯೋಸ್ ಅಪ್ಲೋಡ್ ಮಾಡಿದ್ದೀನಿ, ವ್ಯೂಸ್ ಸ್ವಲ್ಪದಲ್ಲೇ ಇದೆ, ಬಟ್ ಬೇಜಾರಿಲ್ಲ. ಆ್ಯಂಡ್ ಮೋರ್ ಓವರ್, ನೀವು ಯೂಟ್ಯೂಬ್ ಚಾನಲನ್ನು ಕ್ರಿಯೇಟ್ ಮಾಡ್ತೀರಾ ಅಂದ ತಕ್ಷಣ ನಿಮಗೆ ಬ್ಯಾಕಪ್ ಅಂತ ಇರುತ್ತೆ. ಮೀನ್ಸ್ ನೀವು ಒಂದು ಕೆಲಸದಲ್ಲಿ ಇರ್ತೀರ, ಆ ಒಂದು ಕೆಲಸದನ್ನು ದಯವಿಟ್ಟು ಬಿಡಬೇಡಿ. ಇದನ್ನು ನೀವು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡ್ತಿದ್ದೀರಾ, ನೀವು ಮಾನಿಟೈಸೇಷನ್ಗೋಸ್ಕರ ಅಥವಾ ಏನೋ ಡ್ರೀಮ್ಸ್ ಇರುತ್ತೆ, ನಾವು ಮನೆ ಕಟ್ಟಿಸ್ಬೇಕು, ಅದು ಇದನ್ನು ಸಾಕಷ್ಟು ಡ್ರೀಮಿಂದನೇ ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಿರ್ತೀವಿ. ಬಟ್ ಆ ಒಂದು ಬರದಲ್ಲಿ ನೀವು ಬ್ಯಾಕಪ್ ಇಟ್ಕೊಳ್ಳಿ, ಯೂಟ್ಯೂಬ್ ಚಾನಲನ್ನು ಕ್ರಿಯೇಟ್ ಮಾಡಿಬಿಡಿ. ಒಂದು ವೇಳೆ ನೀವು ಕೆಲಸದಲ್ಲಿದ್ದರೆ ಏನಾಗುತ್ತೆ, ನಾವು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿದ್ದೀನಿ ಅಂತೇಳಿ ಕೆಲಸ ದಯವಿಟ್ಟು ಬಿಡಬೇಡಿ. ಯಾವತ್ತೂ ನೀವು ಒಂದು ಬ್ಯಾಕಪ್ಪನ್ನು ಇಟ್ಟುಕೊಂಡು ಯೂಟ್ಯೂಬ್ ಚಾನಲ್ಗೆ ಬರಬೇಕು. ಯಾಕಂದರೆ ಕೆಲವರಿಗೆ ಟ್ಯಾಲೆಂಟ್ ಅಂದರೆ ಬೇಗ ಅವರಿಗೆ ಲಕ್ ಇರುತ್ತೆ. ಸ್ಮಾರ್ಟ್ ವರ್ಕ್ ಪ್ಲಸ್ ಹಾರ್ಡ್ ವರ್ಕ್ ಪ್ಲಸ್ ಟ್ಯಾಲೆಂಟ್, ಇದು ಯಾವಾಗ ಹೇಗೆ ವರ್ಕ್ ಆಗುತ್ತೆ ಅಂತ ನಾವು ಗೆಸ್ ಮಾಡೋಕ್ಕೆ ಬರೋದಿಲ್ಲ. ಸೊ ಅವ್ರದ್ದೇನಾಗುತ್ತೆ, ಅವ್ರಿಗೆ ಜಲ್ದಿ ಆದಷ್ಟು ಬೇಗ 1 ಮಂತಲ್ಲೇ ಅವ್ರು ಮಾನಿಟೈಸೇಷನ್ ಆಗಿ ತೊಗೊಂಡಿರ್ತಾರೆ. ಆ್ಯಂಡ್ ಹೈಯೆಸ್ಟ್ ವ್ಯೂಸ್ ಹೋಗಿರುತ್ತೆ, ಸಬ್ಸ್ಕ್ರೈಬರ್ಸ್ ಚೆನ್ನಾಗಿ ಬಂದಿರ್ತಾರೆ. ಅದು ಅವರ ಒಂದು ಲಕ್ ಅಂತಲೇ ಅನ್ಕೋಬೋದು. ಅದೇ ಜರ್ನಿನಲ್ಲೇ ನಾವು ಹೋಗ್ತಾ ಇದ್ದೀವಿ ಅಂದಾಗ ನಮಗೆ ಟೈಮ್ ತೊಗೊಳ್ಬೋದು, ಅಥವಾ ಇವತ್ತು ಅಥವಾ ನಾಳೆ. ಒಟ್ಟಿನಲ್ಲಿ ನಿಮಗೆ ಟ್ಯಾಲೆಂಟ್ ಇದೆ ಅಂದರೆ ಒಂದಲ್ಲ ಒಂದು ದಿನ ಆ ಟ್ಯಾಲೆಂಟಿಗೆ ಖಂಡಿತ ಪ್ರತಿಫಲ ಸಿಕ್ಕೇ ಸಿಗುತ್ತೆ. ಬಟ್ ನೋಡಿ, ಬ್ಯಾಕಪ್ ಇಟ್ಕೊಳ್ಳದೆ ನೀವು ದಯವಿಟ್ಟು ಯೂಟ್ಯೂಬ್ ಚಾನಲನ್ನೇ ನಂಬಿಕೊಂಡು ಅಥವಾ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡೋ ಭರದಲ್ಲಿ ಇರೋ ಕೆಲಸನ ಬಿಟ್ಟು ದಯವಿಟ್ಟು ನೀವು ಯಾವುದೇ ಅನಾಹುತನ ಮಾಡ್ಕೋಬೇಡಿ. ಇದು ಒಂದು ನನ್ನ ರಿಕ್ವೆಸ್ಟ್. ಓಕೆ, ಯಾವಾಗಲೂ ಇರಬೇಕು, ಯಾಕಂದರೆ ಯಾವಾಗಲೂ ನಾವು ದುಡಿತಾ ಇರಬೇಕು. ಸೊ ಒಂದು ಹೊಸ ಜರ್ನಿ ಸ್ಟಾರ್ಟ್ ಮಾಡ್ತಿದ್ದೀವಿ ಅಂದ ತಕ್ಷಣ ನಮ್ಮ ಒಂದು ದುಡಿಮೆಯಿಂದ ನಮಗೆ ಬರೋ ಆದಾಯವನ್ನು ನಾವು ಕಳ್ಕೊಬಾರ್ದು ಅನ್ನೋದು ನನ್ನ ಒಂದು ಪರ್ಸನಲ್ ಒಪಿನಿಯನ್. ನೀವೆಲ್ಲ ನೋಡಿ, ನಿಮಗೆ ಏನೇ ನಾಲೆಡ್ಜ್ ಇದೆ ಅಂದರೂ, ಟ್ಯಾಲೆಂಟ್ ಇದೆ ಅಂದರೂ ಕೂಡ ಯೂಟ್ಯೂಬ್ ಒಂದು ಒಳ್ಳೆ ಪ್ಲ್ಯಾಟ್ಫಾರ್ಮ್. ಇಲ್ಲಿ ಬ್ಯೂಟಿ ವರ್ಕ್ ಆಗುತ್ತೆ, ಅದು ವರ್ಕ್ ಆಗುತ್ತೆ, ಹಾಗೆ ಹೀಗೆ ಏನೂ ಇಲ್ಲ. ಯೂಟ್ಯೂಬ್ ಚಾನಲಲ್ಲಿ ವರ್ಕ್ ಆಗೋದು ನಿಮ್ಮ ಟ್ಯಾಲೆಂಟ್. ನೀವು ಆಡಿಯನ್ಸನ್ನ ಹೇಗೆ ಅಟ್ರಾಕ್ಟ್ ಮಾಡ್ತೀರಾ, ಯಾವ ವಿಷಯವನ್ನು ನೀವು ಅವ್ರ ಹತ್ರ ಶೇರ್ ಮಾಡ್ಕೋತೀರಾ, ನೀವು ಕೊಟ್ಟರೆ ಮಾಹಿತಿ ಅವ್ರಿಗೆ ಇಷ್ಟ ಆಗುತ್ತೋ ಇಲ್ವೋ, ಅಥವಾ ನೀವು ಹೊಸ ವಿಷಯಗಳನ್ನು ಹೇಗೆ ಎಕ್ಸ್ಪ್ಲೋರ್ ಮಾಡ್ತೀರಾ, ಹೇಗೆ ಜನಗಳನ್ನು ನೀವು ಮನಸ್ಸನ್ನ ಮುಟ್ತೀರಾ ಅನ್ನೋದು ವಿಚಾರ ಆಗುತ್ತೆ ಹೊರತು ನೀವು ದುಡ್ಡು ಕೊಟ್ಟು ಜಲ್ದಿ AI ಕಲಿತೀನಿ, ಬರೀ AI ವೀಡಿಯೋಸೇ ಮಾಡ್ತೀನಿ. ಓಕೆ, AI ವೀಡಿಯೋಸ್ ಕೂಡ ರನ್ ಆಗ್ತಿದೆ, ತುಂಬ ಒಳ್ಳೆ ವಿಚಾರನೇ, ಬಟ್ ನಾನು ಕೂಡ ಮಾಡ್ತಾಯಿದ್ದೀನಿ. ಬಟ್ AI ವೀಡಿಯೋಸ್ನೇ ವರ್ಕ್ ಆಗುತ್ತಾ? ನೋ. ಅದು ಜಸ್ಟ್ 10-20% ನಿಮ್ಮ ಜರ್ನಿನಲ್ಲಿ ಹೆಲ್ಪ್ ಆದರೂ ಕೂಡ ಕೊನೆಗೆ ನಿಮ್ಮನ್ನು ಕೈ ಹಿಡಿದು ನಿಮ್ಮ ಓನ್ ಟ್ಯಾಲೆಂಟ್. ಸೊ ನೀವು ಕಲೀರಿ, ಯೂಟ್ಯೂಬ್ ಚಾನಲ್ಸ್ಗಳನ್ನು ನೋಡಿ ಕಲೀರಿ, ನಿಮ್ಮ ಟ್ಯಾಲೆಂಟನ್ನು ಎಕ್ಸ್ಪ್ಲೋರ್ ಮಾಡಿ. ದಯವಿಟ್ಟು ಮೋಸ ಹೋಗಬೇಡಿ. ಈ ಥರ ಸ್ಕ್ಯಾಮ್ಸ್ ತುಂಬಾ ಇದೆ. ಇನ್ಸ್ಟಾಗ್ರಾಮಲ್ಲಿ ಅಥವಾ ಫೇಸ್ಬುಕ್ಕಲ್ಲಿ ಬನ್ನಿ, ಕಾರ್ಟೂನ್ ವೀಡಿಯೋಸ್ ಮಾಡೋದು ಹೇಳ್ಕೊಡ್ತೀವಿ, ನಮ್ಮ ವರ್ಕ್ಶಾಪಿಗೆ ಜಾಯ್ನ್ ಆಗಿ ನಿಮ್ಗೆ 1 ಮಂತಲ್ಲಿ ಯೂಟ್ಯೂಬ್ ಮಾನಿಟೈಸೇಷನ್ ಮಾಡಿಕೊಡ್ತೀವಿ, ಹಿಂಗೆ ಅಂತ ಹೇಳ್ತಾರೆ. ನಂದು ಒಂದೇ ಒಂದು ಕ್ವಶನ್ ಇದೆ, ಅಷ್ಟೆಲ್ಲ ಅವ್ರು ಹೇಳ್ತಾರೆ ಅಂದಮೇಲೆ ಎಲ್ಲ ಯೂಟ್ಯೂಬ್ ಕ್ರಿಯೇಟ್ ಮಾಡೋರು ಎಲ್ಲರೂ ಯಾಕೆ ಅವತ್ತೇ ನಾವು 1 ಮಂತಲ್ಲಿ ಯಾಕೆ ಮಾನಿಟೈಸೇಷನ್ ಆಗೋಲ್ಲ? ಸೊ ಅಲ್ಲಿ ಏನಾಗುತ್ತೆ, ಕೆಲವರಿಗೆ ಲಕ್ ವರ್ಕ್ ಆಗುತ್ತೆ, ಕೆಲವರಿಗೆ ಟ್ಯಾಲೆಂಟ್ ವರ್ಕ್ ಆಗುತ್ತೆ, ಬಟ್ ಟ್ಯಾಲೆಂಟ್ ಎಂದೂ ಕೈ ಕೊಡೋದಿಲ್ಲ. ಸೊ ನಾನು ಹೇಳಿರೋ ಮಾಹಿತಿ ನಿಮ್ಗೆ ಇಷ್ಟ ಆದರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.